ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 10 ನಿಮಿಷದಲ್ಲಿ ಹೊಸ ರುಚಿ ಕೊಡುವ ಸಾಫ್ಟ್ ಪೂರಿನ ಒಮ್ಮೆ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾನೇ ಈಸಿಯಾಗಿ ಪರ್ಫೆಕ್ಟಾಗಿ ಉಬ್ಬುವಂತಹ ಪೂರಿಯನ್ನು ನೀವು ಖಂಡಿತ ಮನೆಯಲ್ಲಿ ತಯಾರಿಸ್ಕೋಬೋದು. ಸೊ ಈ ಒಂದು ಪೂರಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಅಥವಾ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸ್ತೀವಿ ಅಂದರೆ ಮೈದಾ ಮತ್ತು ಚಿರೋಟಿ ರವೆ ಎರಡನ್ನೂ ಕೂಡ ಉಪಯೋಗಿಸಿ ಮಾಡ್ಬೋದು ಫ್ರೆಂಡ್ಸ್. ತುಂಬಾನೇ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಇದು. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ 2 ಕಪ್ಪು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು 1 ಕಪ್ ಗೋಧಿ ಹಿಟ್ಟು ಹಾಗೆ 1 ಕಪ್ ಮೈದಾ ಹಿಟ್ಟನ್ನು ಕೂಡ ತಗೊಳ್ಬೋದು. ಸೊ 2 ಕಪ್ಪು ನಾನಿಲ್ಲಿ ಗೋಧಿ ಹಿಟ್ಟನ್ನೇ ತಗೊಂಡಿದ್ದೀನಿ. ನಂತರ ಇವಾಗ ಇದಕ್ಕೆ ನಾವು ಕಸೂರಿ ಮೆಂತ್ಯನ ತಗೊಳ್ಳೋಣ. ಸೊ ಕಸೂರಿ ಮೆಂತ್ಯನ ಸ್ವಲ್ಪ ಬಿಸಿ ಮಾಡಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ಚಿರೋಟಿ ರವನ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಅಥವಾ ದಪ್ಪ ರವೆ ಇದ್ದರೆ ಅದನ್ನು ಒಂದ್ಸಲ ಗ್ರೈಂಡ್ ಮಾಡಿ ನಂತರ ನೀವು ಹಾಕ್ಕೊಳ್ಬೋದು. ಚಿರೋಟಿ ರವೆ ಇದ್ದರೆ ಅದನ್ನು ಹಾಗೆ ಕೂಡ ಹಾಕ್ಕೊಳ್ಬೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು. ನಂತರ ಈಗ ಕಸೂರಿ ಮೆಂತ್ಯನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿ ಈ ಥರ ಕ್ರಷ್ ಮಾಡಿದರೆ ಕೈಯಿಂದನೇ ಸಾಕು. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನಾವು ಈ ಒಂದು ಪೂರಿಯನ್ನು ಮಾಡಬೇಕಾದ್ರೆ ಖಂಡಿತ ಈ ಒಂದು ಪೂರಿನ ನೀವು ಚಟ್ನಿ ಅಥವಾ ಸಾಗು ಇಲ್ಲದೆ ಹಾಗೆ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಒಂದು ಹೊಸ ರುಚಿಯನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ. ಎಷ್ಟೋ ಜನಕ್ಕೆ ಪೂರಿ ಮಾಡ್ತೀವಿ ಬಟ್ ಪೂರಿ ಉಬ್ಬೋದಿಲ್ಲ ಅಂತ ನನಗೆ ಕಾಮೆಂಟ್ ಕಳಿಸ್ತಾರೆ. ಖಂಡಿತ ಪೂರಿ ಈ ವಿಧಾನದಲ್ಲಿ ನೀವು ಪೂರಿನ ಮಾಡಿ ನೋಡಿ, ಆಗ ಪೂರಿ ಹೇಗೆ ಮಾಡಿದ್ರೂ ಕೂಡ ಉಬ್ಬಿ ಬರುತ್ತೆ. ಓಕೆ, ಸೊ ಈಗ ಒಂದು ಚಿಟಿಕೆಯಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಗರಂ ಮಸಾಲ ಒಂದು ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಟೇಸ್ಟ್ ಕೂಡ ಕೊಡುತ್ತೆ ಅಂತ ಹೇಳಿ ನಾನು ಗರಂ ಮಸಾಲನ ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಹಾಗೆ ನಾನು ಅಚ್ಕಾರದ ಪುಡಿನೂ ಕೂಡ ಉಪಯೋಗಿಸ್ತೀನಿ. ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದು ಮಸಾಲೆಯಾಗಿ ನಿಮಗೆ ಯಾವುದೇ ಒಂದು ಸೈಡ್ ಡಿಶ್ ಬೇಕಾಗೋದಿಲ್ಲ ಇದನ್ನು ತಿನ್ನೋದಕ್ಕೆ. ಹಾಗೆ ಇದನ್ನು ಡೈರೆಕ್ಟಾಗಿ ನಾವು ತಿನ್ಬೋದು. ತುಂಬಾ ಈಸಿಯಾಗಿ ಇರೋವಂತಹ ಒಂದು ರೆಸಿಪಿ. ಈಗ ಅಚ್ಕಾರದ ಪುಡಿನ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಖಾರಕ್ಕೆ ಅನುಗುಣವಾಗಿ ನೀವು ಉಪಯೋಗಿಸ್ಬೋದು. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿರೋಂತಹ ಎಣ್ಣೆನ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಪೂರಿ ಉಬ್ಬಬೇಕು ಅಂದರೆ ಖಂಡಿತ ಸ್ವಲ್ಪ ಬಿಸಿ ಎಣ್ಣೆನ ನೀವು ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಬಿಸಿ ಇರುತ್ತೆ, ಹಾಗಾಗಿ 1 ಸ್ಪೂನ್ ಸಹಾಯದಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗಿರುತ್ತೆ. ಇವಾಗ ನಾವು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಗೆ ನಾನು ಚಿರೋಟಿ ರವೆನ ಉಪಯೋಗಿಸ್ತಾ ಇರೋದು. ಸೊ ಬೇಕು ಅಂದರೆ ನೀವು ಮೈದಾ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ನಾನು ಪೂರಿ ರೆಸಿಪಿಗಳನ್ನು ತುಂಬಾ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ಯಾರಾದರೂ ನೋಡಿಲ್ಲ ಅಂದರೆ ಕೋಕೋನಟ್ ಪೂರಿ ಕೂಡ, ಅಂದರೆ ತೆಂಗಿನಕಾಯಿಯಲ್ಲಿ ಮಾಡುವಂತಹ ಪೂರಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು, ಜಾಸ್ತಿ ತೆಳ್ಳಗಿರಬಾರ್ದು. ಜಾಸ್ತಿ ತೆಳ್ಳಗಿದ್ರೆ ಹಿಟ್ಟು ಪೂರಿ ಉಬ್ಬೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ. ನೋಡಿ, ಈ ರೀತಿ ಇದ್ದರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಮೇಲ್ಗಡೆ ಗ್ರೀಸ್ ಮಾಡಿ ನಾನು ಇದ್ರ ಮೇಲೆ ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 5 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಇಟ್ಟು ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಸೊ ಟೈಮ್ ಇಲ್ಲ ಅಂದರೆ ನೀವು ಆಗಲೇ ಈ ಒಂದು ರೆಸಿಪಿನ ಮಾಡ್ಬೋದು. ಸೊ ಇವಾಗ ಒಂದು 5 ನಿಮಿಷ ಆಗಿದೆ, 5 ಅಥವಾ 10 ನಿಮಿಷ
ಟೈಮ್ ಇದ್ದರೆ ಒಂದು 20 ನಿಮಿಷ ಕೂಡ ಇಟ್ಟು ನೀವು ನಂತರ ಸಾಗು ಮತ್ತು ಚಟ್ನಿ ಎಲ್ಲ ತಯಾರಿಸಿ ನಂತರ ಮಾಡ್ಕೋಬೋದು. ಸೊ ಇವಾಗ 5 ನಿಮಿಷ ಬಿಟ್ಟು ನಂತರ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಪೂರಿ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನಾವು ರೌಂಡಾಗಿ ಫಸ್ಟು ಬಾಲ್ ಥರ ಮಾಡ್ಕೊಂಡು ನಂತರ ಪೂರಿನ ಲಟ್ಟಿಸ್ಕೋಬೇಕು. ಸೊ ಲಟ್ಟಿಸ್ಬೇಕಾದ್ರೂ ಕೂಡ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಖಂಡಿತ ಪೂರಿ ಉಬ್ಬೋದಿಲ್ಲ. ನೋಡಿ, ಈಗ ನಾನು ಸ್ವಲ್ಪ ಎಣ್ಣೆನ ಮಣೆಗೆ ಹಚ್ಚಿದ್ದೀನಿ. ನಂತರ ಇವಾಗ ಲಟ್ಟಿಸ್ಕೊಳ್ಳೋಣ. ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೆ ನಾವು ಲಟ್ಟಿಸ್ಕೋಬೇಕು. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಖಂಡಿತ ಪೂರಿ ಉಬ್ಬೋದಿಲ್ಲ. ಸ್ವಲ್ಪ ದಪ್ಪ ಇರಲಿ. ನೋಡಿ, ಈ ರೀತಿಯಾಗಿ ನಾವು ಲಟ್ಟಿಸ್ಕೋಬೇಕು. ಹೀಗೆ ಲಟ್ಟಿಸಿರೋಂಥ ಪೂರಿನ ಒಂದ್ಸಲ ತೆಗೆದು ಕೂಡ ನಾನು ತೋರಿಸ್ತೀನಿ. ನೋಡ್ಬೋದು, ಇಷ್ಟು ದಪ್ಪ ಸಾಕು. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಮೀಡಿಯಮಲ್ಲಿದ್ದರೆ ಸಾಕಾಗುತ್ತೆ. ನಂತರ ಇವಾಗ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಸೊ ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ನಾವು ಇವಾಗ ಪೂರಿಯನ್ನು ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ. ನೋಡಿ, ಇಷ್ಟು ಎಣ್ಣೆಯಲ್ಲಿ ಹಾಕಿದ ನಂತರ ಅದೇ ಉಬ್ಬಿ ಬರುತ್ತೆ. ನೀವೇನು ತೊಂದರೆನೇ ತಗೊಳ್ಳೋ ಹಾಗಿಲ್ಲ. ನೋಡಿ, 2 ಸೈಡ್ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಹೊಸ ರುಚಿ ಕೊಡುವ ಸಾಫ್ಟ್ ಪೂರಿ ಖಂಡಿತ ಒಂದು ಪರ್ಫೆಕ್ಟ್ ವಿಧಾನದಲ್ಲಿ ಮಾಡ್ಬೋದು. ಒಂದ್ಸಲ ಈ ರೀತಿಯಾಗಿ ಮಾಡಿ ನೋಡಿ ಫ್ರೆಂಡ್ಸ್. ಇದೊಂದು ಮಸಾಲ ಪೂರಿ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು. ಮಸಾಲೆ ಎಲ್ಲ ನಾವು ಹಾಕಿರ್ತೀವಿ. ಸೊ ಹಾಗಾಗಿ ಮಸಾಲ ಪೂರಿ ಥರನೇ ಟೇಸ್ಟನ್ನು ಕೊಡುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. 2 ಸೈಡ್ ಕೂಡ ನಾವು ಪೂರಿಯನ್ನು ಬೇಯಿಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಸೊ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ನಮಗೆ ಗೊತ್ತಾಗುತ್ತೆ ಪೂರಿ ಆಗಿದೆ ಅಂತ. ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ನಂತರ ಇವಾಗ ನಾನು ಅದನ್ನು ಸರ್ವ್ ಮಾಡ್ಕೊಳ್ತೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಪೂರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದನ್ನು ಇವಾಗ ನಾನು ಪೂರಿನ ತೋರಿಸ್ತೀನಿ ಮುರಿದು ಕೂಡ ಹೇಗಿದೆ ಅಂತ. ಎಷ್ಟು ಉಬ್ಬಿ ಬಂದಿದೆ ನೋಡ್ಬೋದು ನೀವು. ನೋಡಿ, ಈ ರೀತಿಯಾಗಿ ಉಬ್ಬಿರುವಂತಹ ಪೂರಿಯನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಕೂಡ ಖಂಡಿತ ತುಂಬ ಇಷ್ಟಪಡ್ತಾರೆ. ಒಂದ್ಸಲ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಈ ಒಂದು ಮಸಾಲ ಪೂರಿನ ಒಂದ್ಸಲ ತಯಾರಿಸಿ ನೋಡಿ. ಹಾಗೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.